चरणं भजे। गुरुदेव गुरुदेव नमो नमः, परम पूज गुरवे नमो नमः, ज्ञानस्वरूप सद्गुरवे नमः, चरणारविन्दाय नमो नमः। व्यासरूपं जगद्वन्द्यं वेद वेदाङ्गपारगं पुराणामृतदातारं कृष्णद्वैपायनं भजे। मन्त्रबीजप्रबोधकं ध्यानमार्गप्रकाशकं भक्तचित्ताम्बुजस्थन्तं सद्गुरुं प्रणमाम्यहं। गुरुदेव गुरुदेव नमो नमः, परमपूज गुरवे नमो नमः, ज्ञानस्वरूप सद्गुरवे नमः, चरणारविन्दाय नमो नमः। गुरुर्ब्रह्मा गुरुर्विष्णु गुरुर्देवो महेश्वरा, गुरुः साक्षात् परब्रह्म, तस्मै श्री गुरवे नमः। गुरु माझा गणगोत, गुरु हीच माऊली। गुरु स्पर्श दूर करी दुःखाची सावली, गुरु भेटीसाठी झाली जीवाची काहिली। भक्त तुझा गुरुदेवा पुरता अट्टला, भेटला विठ्ठल माझा, भेटला विठ्ठल, भेटला विठ्ठल माझा, भेटला विठ्ठल। गुरु एक तुझी माझा विधाता अचल, गुरु विना सुने सारे विश्व हे सकल। भेटला विठ्ठल माझा, भेटला विठ्ठल, भेटला विठ्ठल माझा, भेटला विठ्ठल। संगतीन ओलांडला अवघड घाट, संगतीन ओलांडला अवघड घाट। चुकलो जिथं मी तिथं दाविली तू वाट, तुझ्यामुळं उमगलो मीच मला थेट। सुख दुःख एकामेका वाटला वाटाला, भेटला विठ्ठल माझा, भेटला विठ्ठल, भेटला विठ्ठल माझा, भेटला विठ्ठल। गुरु एक तुझी माझा विधाता अचल, गुरु विना सुने सारे विश्व हे सकल। भेटला विठ्ठल माझा, भेटला विठ्ठल, भेटला विठ्ठल माझा, भेटला विठ्ठल।
सोबतीन तुझ्या आलं जगण्याचं भान सोबतीन तुझ्या आलं जगण्याचं भान अचूक पडलं माझ्या आयुष्याचं दान तेजोमय रूप तुझं जवा मी पाहिलं मिळाली उभारी बळ हत्तीचा लाभाला भेटला विठ्ठल माझा भेटला विठ्ठल भेटला विठ्ठल माझा भेटला विठ्ठल गुरु एक तुझी माझा विधाता अचल गुरु विना सुने सारे विश्व हे सकल भेटला विठ्ठल माझा भेटला विठ्ठल भेटला विठ्ठल माझा भेटला विठ्ठल तुझ्यामुळं माय बापा उघडलं डोळं विरुनिया गेलं भाव मनातलं भोळ रूप तुझं डोळ्यामंदी साठलं पुन्हा पुन्हा भेटीसाठी मन आतुराला भेटला विठ्ठल माझा भेटला विठ्ठल भेटला विठ्ठल माझा भेटला विठ्ठल गुरु एक तुझी माझा विधाता अचल गुरु विना सुने सारे विश्व हे सकल भेटला विठ्ठल माझा भेटला विठ्ठल भेटला विठ्ठल माझा भेटला विठ्ठल ॐ श्री गुरुभ्यो नमो नमः ॐ परब्रह्मणे नमो नमः ॐ व्यासदेवाय विद्महे ज्ञानप्रदाय धीमहि पूर्णचन्द्रसम्प्रख्यं शान्ततेजो विराजितं ज्ञानदीपप्रदातारं श्रीगुरुं प्रणमाम्यहम् अज्ञानतिमिरच्छेत्तारं वेदमार्ग ಏನಿವತ್ತು ಸ್ಪೆಷಲ್ ವೆರಿ ಗುಡ್. ಹಾಗಾದ್ರೆ ನಾನು ನಿಮಗೆ ಕೆಲವೊಂದು ಮಾತುಗಳನ್ನು ಹೇಳ್ತೀನಿ, ಕೇಳ್ತಿರಲ್ಲ? ಅಜ್ಞಾನದ ಕತ್ತಲೆಯನ್ನ ಕಳೆದು ನಾಡಿಗೆ ಜ್ಞಾನದ ಜ್ಯೋತಿಯನ್ನು ಬೆಳಗುವಂತಹ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತು ನಾವು ಭಾರತೀಯ ಸಂಸ್ಕೃತಿಯ ಪ್ರಕಾರ ಈ ಗುರು ಪೂರ್ಣಿಮೆಯನ್ನ ಪವಿತ್ರವಾದ ದಿನವನ್ನ ಆಚರಣೆ ಮಾಡ್ಲತ್ತೀವಿ. ಏನಿದರ ವಿಶೇಷತೆ ಅಂತಂದ್ರೆ ಮಹರ್ಷಿ ವೇದವ್ಯಾಸರ ಒಂದು ಸ್ಮರಣಾರ್ಥವಾಗಿ ಅವರ ಒಂದು ಸವಿ ನೆನಪಿಗಾಗಿ ಈ ದಿನವನ್ನ ಆಚರಣೆ ಮಾಡ್ತೀವಿ. ಗೊತ್ತು ನಿಮ್ಗ? ಗೊತ್ತಿಲ್ಲ? ಈಗ ಗೊತ್ತಾಯ್ತಿಲ್ಲ? ಹಾಗೆ ಸಂಸ್ಕಾರ, ಶಿಸ್ತು ಮತ್ತು ಜೀವನದ ಮೌಲ್ಯವನ್ನ ಕಲಿಸಿಕೊಡುವಂತಹ ಗುರುಗಳಿಗೆ ಧನ್ಯವಾದ, ಕೃತಜ್ಞತೆಯನ್ನ ಸಲ್ಲಿಸುವಂತಹ ಪವಿತ್ರವಾದ ದಿನವೇ ಈ ಗುರು ಪೂರ್ಣಿಮೆ. ಗುರು ಪೂರ್ಣಿಮೆ ಅಂದ್ರೆ ಶಿಕ್ಷಕರಿಗೆ ಧನ್ಯವಾದವನ್ನ ಸಲ್ಲಿಸುವಂತಹ ದಿನ. ಏನಪ್ಪ ಈ ಗುರು ಅಂತಂದ್ರೆ ಸಂಸ್ಕೃತದಲ್ಲಿ ಅಂತಂದ್ರೆ ಗು ಅಂದ್ರೆ ಅಂಧಕಾರ ಮತ್ತು ಅಜ್ಞಾನ,
ರು ಅಂತಂದ್ರೆ ಅದನ್ನ ನಿವಾರಿಸುವವರು. ಅಂದ್ರೆ ಒಟ್ಟಾರೆಗೆ ಹೇಳ್ಬೇಕಂತಂದ್ರೆ ಗುರು ಕತ್ತಲೆಯನ್ನ ನಿವಾರಿಸುವವನು ಗುರು. ಅಜ್ಞಾನವನ್ನ ಹೊಡೆದು ಓಡಿಸುವವರು ಯಾರು? ಗುರುಗಳು. ಕೇಳ್ರಿ, ಕೇಳತ್ತೀರಿ? ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸುವವರು ಯಾರು? ಗುರುಗಳು. ಈ ಗುರು ಏನಪ್ಪಾ ಅಂತಂದ್ರೆ ಗುರುಗಳು ಯಾವ ರೀತಿ ಇರಬೇಕು? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಏನಿದರ ಅರ್ಥ ಅಂತಂದ್ರೆ ಗುರುಗಳು ಕೇವಲ ಪಾಠವನ್ನ ಹೇಳುವವರಲ್ಲ, ಬದಲಾಗಿ ಅವರು ನಮ್ಮ ಬದುಕನ್ನ ಕಟ್ಟುವಂತಹ ಸೃಷ್ಟಿಕರ್ತರು. ನಮ್ಮ ಜೀವನದಲ್ಲಿ ನಮ್ಮ ಕನಸುಗಳಿಗೆ ಜೀವ ತುಂಬುವಂತಹ ನಿರ್ಮಾಪಕರು ಅವರು. ಕೇವಲ ವಿದ್ಯೆಯಿಂದ ನಮಗೆ ಜ್ಞಾನದಿಂದ ಮಾತ್ರ ಬುದ್ಧಿ ಬರುವುದಿಲ್ಲ. ಯಾವ ರೀತಿ ಇರಬೇಕು ಅಂತಂದ್ರೆ ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇರಬೇಕಂತಂದ್ರೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಬಾಳಬೇಕು. ಇಂದಿನ ಆಧುನಿಕ ಯುಗದಲ್ಲಿ ಏನಾಗ್ತಿದೆ ಅಂತಂದ್ರೆ ನೀವು ಏನೇ ಡೌಟ್ ಇದ್ರೆ ಏನ್ ಮಾಡ್ತೀರಿ? ನೀವು ಏನ್ ಮಾಡ್ತೀರಿ? ಸರ್ಚ್ ಮಾಡ್ತೀರಿಲ್ಲ ಹೋಗಿ. ಹಂಗ ಈಗ ಏನಾಗ್ತಿದೆ ಅಂತಂದ್ರೆ ಆಧುನಿಕ ಯುಗದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಏನೇ ಒಂದು ಜ್ಞಾನ ಬೇಕಿದ್ರು ಮೊಬೈಲ್ ಅನ್ನ ಅವಲಂಬಿತರಾಗ್ತಾ ಇದ್ದಾರೆ. ಆದ್ರೆ ಇಂದಿನ ಏನಾಗ್ತದ? ಜ್ಞಾನವನ್ನ ಪಡಿಬಹುದು, ಆದ್ರೆ ಶಿಸ್ತು, ವಿವೇಕ ಮತ್ತು ಜೀವನದ ಮೌಲ್ಯಗಳನ್ನ ಕಲಿಸಬೇಕು ಅಂತಂದ್ರೆ ಶಿಕ್ಷಕರು ಬೇಕೇ ಬೇಕು. ಈ ಶಿಕ್ಷಕರು ಅನ್ನೋದು ಶಾಶ್ವತವಾದ ಸ್ಥಾನ, ಇದು ಅತ್ಯಂತ ಶ್ರೇಷ್ಠವಾದದ್ದು. ಆಮೇಲೆ ಇವತ್ತಿನ ದಿನದಲ್ಲಿ ನಾವು ಶಿಕ್ಷಕರಿಗೆ ಯಾವ ರೀತಿ ಗುರುವಂದನೆ ಸಲ್ಲಿಸಬೇಕು ಅಂತಂದ್ರೆ ನಾವು ಜೀವನದಲ್ಲಿ ಮುಂದೆ ಯಶಸ್ಸನ್ನ ಸಾಧಿಸುವುದರ ಮೂಲಕ ಅವರಿಗೆ ಗುರುದಕ್ಷಿಣೆ, ಅದೇ ಅವರಿಗೆ ನೀಡುವಂತಹ ಒಂದು ಅತ್ಯಮೂಲ್ಯವಾದ ದಕ್ಷಿಣೆ. ಹಾಗೆ ನಾನು ಕೂಡ ಈ ಪವಿತ್ರವಾದ ದಿನದಂದು ಈ ಸ್ಥಾನದಲ್ಲಿ ಬಂದು ನಿಲ್ಲಲು ಕಾರಣರಾದ ನನ್ನೆಲ್ಲಾ ಗುರುಗಳಿಗೆ ನಮನಗಳನ್ನ ಸಲ್ಲಿಸುತ್ತಾ ಇಲ್ಲಿ ಕೂಡ ಸರ್ ಅವರಿಗೆ, ಮೇಡಮ್ ಅವರಿಗೆ ಹಾಗೂ ನನ್ನೆಲ್ಲಾ ಸಹ ಶಿಕ್ಷಕರಿಗೆ ಮತ್ತೊಮ್ಮೆ ಗುರು ಪೂರ್ಣಿಮೆಯ ಶುಭಾಶಯಗಳನ್ನ ಕೋರುತ್ತಾ ಧನ್ಯವಾದಗಳು. ನಮಸ್ಕಾರ. ಕೂಡಿ ಎಲ್ಲರೂ ಧ್ಯಾನ ಮಾಡೋಣ. ಗುರುಗಳೇ, ಶಿಷ್ಯರೇ, ಇಂದಿನ ಪಾಠ ಆರಂಭಿಸೋಣವೇ? ಆಗಲಿ ಗುರುಗಳೇ. ರಾಜು, ಎಲ್ಲಿದ್ದೀಯಾ ನೀನು? ಇಲ್ಲೇ ಇದ್ದೀನಿ ಗುರುಗಳೇ. ಏನು ಮಾಡುತ್ತಿದ್ದೀಯಾ? ಕನಸಲ್ಲಿ ಅಂದರೆ ಮನಸ್ಸಲ್ಲಿ ಪಾಠ ಕೇಳುತ್ತಿದ್ದೇನೆ ಗುರುಗಳೇ. ಗುರುಗಳೇ, ರಾಜು ಓದುತ್ತಿಲ್ಲ, ನಿದ್ದೆ ಮಾಡುತ್ತಿದ್ದ. ಸುಮಾ, ನೀನು ಸುಮ್ಮನಿರು, ನೀನು ಚಾಡಿ ಹೇಳಬೇಡ. ರಾಜು, ವಿದ್ಯೆ ಕಲಿಯಲು ಶಿಸ್ತು ಮತ್ತು ಏಕಾಗ್ರತೆ ಮುಖ್ಯ. ಆಲಸ್ಯತನ ವಿದ್ಯಾರ್ಥಿಯ ಶತ್ರು. ಗುರುಗಳೇ, ನನಗೆ ಬೆಳಗ್ಗೆ ಬೇಗ ಓದುವುದು ನನಗೆ ತುಂಬಾ ಕಷ್ಟವಾಗಿದೆ ಗುರುಗಳೇ. ನಾನು ಕಷ್ಟಪಡದೆ ನನಗೆ ಎಲ್ಲವೂ ಸಿಗಬೇಕು. ಹೌದೇ? ಹಾಗಾದರೆ ನಿಮಗೂ ಎಂದು ಪರೀಕ್ಷೆ ಇಡುತ್ತೇನೆ.
ನಾಳೆ ಬೆಳಗ್ಗೆ ನೀವೆಲ್ಲರೂ ಕಾಡಿಗೆ ಹೋಗಿ ಒಂದು ಬುಟ್ಟಿ ಹಣ್ಣು ತುಂಬಿಕೊಂಡು ಬರಬೇಕು. ಯಾರು ಮೊದಲು ತರುತ್ತಾರೋ ಅವರಿಗೆ ವಿಶೇಷ ಕಾಣಿಕೆ ಕೊಡುತ್ತೇನೆ. ಆಯ್ತು ಗುರುಗಳೇ. ದೃಶ್ಯ 2 ಕಾಡಿನ ದೃಶ್ಯ. ನೋಡು, ಎಷ್ಟು ಒಳ್ಳೆಯ ಹಣ್ಣು ಸಿಕ್ಕಿದೆ. ಗುರುಗಳಿಗೆ ಉತ್ತಮವಾದ ಹಣ್ಣುಗಳನ್ನೇ ಆರಿಸೋಣ. ಹೌದು ಸಮು, ಗುರುಗಳ ಪೂಜೆಗೆ ಇವು ಉಪಯುಕ್ತ. ರಾಜು 7 ಹಣ್ಣುಗಳನ್ನು ಆರಿಸುವ ಸಮಯ ಆಗುತ್ತಿದೆ. ಹಬ್ಬ ಯಾರು ಕಷ್ಟಪಡುತ್ತಾರೆ? ಕೆಳಗೆ ಬಿದ್ದಿರೋ ಹಣ್ಣನ್ನು ಆರಿಸುತ್ತೇನೆ. ಬೇಡ ರಾಜು, ಕೆಳಗೆ ಬಿದ್ದಿರೋ ಹಣ್ಣು ಕೊಳೆತು ಹೋಗಿವೆ. ಗುರುಗಳಿಗೆ ಹೇಗೆ ತಿಳಿಯುತ್ತದೆ? ಶಿಷ್ಯರೇ, ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಆಗಿದೆ. ಈಗ ನಾನು ನೀಡುವ ಕಾಣಿಕೆ ಏನೆಂದರೆ, ನೀವೆಲ್ಲರೂ ಮುಂದಿನ 1 ವಾರ ನೀವು ತಂದಿರುವ ಬುಟ್ಟಿಯಲ್ಲಿನ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು. ಬೇರೆ ಆಹಾರ ಸಿಗೋದಿಲ್ಲ. ಅಯ್ಯೋ ದೇವರೇ, ಅನರ್ಥವಾಯಿತು. ಧನ್ಯವಾದ ಗುರುಗಳೇ. ಗುರುಗಳೇ, ನಾನು ಸಿಹಿಯಾದ ಮಾವಿನ ಹಣ್ಣುಗಳನ್ನು ತಂದಿದ್ದೇನೆ. ನಾನು ಕೂಡ ಒಳ್ಳೆಯ ಹಣ್ಣುಗಳನ್ನು ತಂದಿದ್ದೇನೆ. ಗುರುಗಳೇ, ನನ್ನನ್ನು ಕ್ಷಮಿಸಿ. ನಾನು ನನ್ನ ಆಲಸಿತನದಿಂದ ಕೊಳೆತ ಹಣ್ಣುಗಳನ್ನು ತುಂಬಿಕೊಂಡು ಬಂದಿದ್ದೇನೆ. ಅವನ್ನು ತಿಂದರೆ ನನಗೆ ಕಾಯಿಲೆ ಬರುತ್ತದೆ. ರಾಜು, ನಾವು ಜೀವನದಲ್ಲಿ ಏನು ಬಿತ್ತುತ್ತೇವೆ ಅದನ್ನೇ ಕಾಣುತ್ತೇವೆ. ನೀನು ಶ್ರಮ ಪಡದೆ ತಪ್ಪು ದಾರಿ ಹಿಡಿದೆ, ಅದಕ್ಕೆ ನಿನಗೆ ಈ ಶಿಕ್ಷೆ. ಗುರುಗಳೇ, ನನ್ನನ್ನು ಕ್ಷಮಿಸಿ. ನಾನು ಇನ್ನು ಮುಂದೆ ಸೋಮಾರಿ ಆಗೋದಿಲ್ಲ. ಶಿಸ್ತಿನಿಂದ ಓದುತ್ತೇನೆ. ನನಗೆ ಒಳ್ಳೆಯ ಬುದ್ಧಿ ಕಲಿಸಿದ್ದೀರಿ. ಎದ್ದೇಳು ರಾಜು, ತಪ್ಪು ತಿಳಿಯುವುದೇ ನಿಜವಾದ ಜ್ಞಾನ. ಸೋಮು ಮತ್ತು ಕುಮಾರ್, ರಾಜುವಿಗೆ ನಿಮ್ಮ ಹಣ್ಣುಗಳನ್ನು ಹಂಚಿಕೊಡಿ. ಎಲ್ಲರೂ ಒಂದಾಗಿ ಬಾಳಿ. ಗುರು